ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಸಮಗ್ರ ಗದ್ಯದಲ್ಲಿ ಬರುವ ಒಂದು ಲೇಖನ, ಮಾಸ್ತಿಯವರ ಆದಿಕವಿ ವಾಲ್ಮೀಕಿ. ಕೇಳಿ. ಋಷಿಕವಿ ವಾಲ್ಮೀಕಿಯ ಸಮುದ್ರೋಪಮ ಮಹಾಗಾನಕ್ಕೆ ಜಗತ್ತು ಮಹಾಕಾವ್ಯ ಎಂದು ನಾಮಕರಣ ಮಾಡಿದೆ. ಏಕೆಂದರೆ ರಾಮಾಯಣವು ಪುರಾಣವಾದರೂ ಅದೊಂದು ಬೃಹತ್ ಭಾವಗೀತೆಯಂತಿದೆ. ಅದು ಒಬ್ಬನೇ ಕವಿಯ ಕೃತಿಯೂ ಆಗಿದೆ. ಬಹುಕಾಲದ ಸಂಸ್ಕೃತಿಯ ಒಂದು ದೊಡ್ಡ ಜನಾಂಗದ ಮನಃಕೃತಿಯೂ ಆಗಿದೆ. ಮೊದಲನೆಯ ಕಾರಣಕ್ಕಾಗಿ ಅದು ಭಾವಗೀತೆಯಂತಿದ್ದರೆ, ಎರಡನೇ ಕಾರಣಕ್ಕಾಗಿ ಪುರಾಣದಂತಿದೆ. ಆದ್ದರಿಂದಲೇ ಅದಕ್ಕೆ ಮಹಾಕಾವ್ಯ ಎಂಬ ಬಿರುದು ಸರ್ವಾಂಗ ಸುಂದರವಾಗಿ ಒಪ್ಪುತ್ತಿದೆ. ಏಕಾಗ್ರತೆ, ಏಕಮುಖತೆ, ಐಕ್ಯತೆ, ರಾಗತೀಕ್ಷ್ಣತೆ, ಆದರ್ಶಪ್ರಿಯತೆ, ರಸಾವೇಶ ಇವುಗಳ ದೃಷ್ಟಿಯಿಂದ ಅದೊಂದು ಭಾವಗೀತೆ. ವಿಪುಲತೆ, ಬಹುಳತೆ, ವಿವಿಧತೆ, ದೇವತ್ವ, ದೈತ್ಯತ್ವ, ಮಹತ್ವ ಇವುಗಳ ದೃಷ್ಟಿಯಿಂದ ಅದೊಂದು ಪುರಾಣ. ಅದರ ಸೂತ್ರ ಭಾವಗೀತೆಯದು, ಅದರ ಗಾತ್ರ ಪುರಾಣವಾದ್ದು. ಕವಿ ಕೋಕಿಲನಾದ ವಾಲ್ಮೀಕಿಯ ಹೈಮಾಚಲ ಸಂಗೀತದಲ್ಲಿ ಸರೋವರದ ಸೌಂದರ್ಯವಿದೆ, ಸತ್ಪತಿಯ ಗಾಂಭೀರ್ಯವಿದೆ. ಅಂತಹ ಚಾರುಲಾಲಿತ್ಯ ಮತ್ತು ಧೀರ ಗೌರವಗಳು ಸಮನ್ವಯವಾಗಿರುವ ಮತ್ತೊಂದು ಮಹತ್ಕೃತಿಯ ಹೆಸರು ತಟಕ್ಕನೆ ನೆನಪಿಗೆ ಸಿಗುತ್ತಿಲ್ಲ. ವಿಚಾರಿಸಿದರೂ ದೊರೆಯುವ ನಂಬಿಕೆ ಇಲ್ಲ. ಅಂತಹ ಕೃತಿಯು ನಮಗೆ ಲಭಿಸಿರುವುದು ನಮ್ಮ ಹೆಮ್ಮೆ, ನಮ್ಮ ಪುಣ್ಯ. ಕೃತಿಯು ಎಂದು ಬೇರೆ ಬೇರೆಯಾಗಿ ಹೇಳಿದರೂ ನಿಜವಾಗಿಯೂ ನಮ್ಮ ಪಾಲಿಗೆ ಅವೆರಡಕ್ಕೂ ಭೇದವಿಲ್ಲ. ವಾಲ್ಮೀಕಿ ಎಂದರೆ ರಾಮಾಯಣ, ರಾಮಾಯಣವೆಂದರೆ ವಾಲ್ಮೀಕಿ. ಕವಿ ತನ್ನ ಕೃತಿಯಲ್ಲಿ ಲೀನವಾಗಿ ಹೋಗಿದ್ದಾನೆ. ಅವನ ಜೀವನ ಕಥೆಯು ರಾಮಾಯಣದಲ್ಲಿ ಒಂದಂಶವಾಗಿ ಬಿಟ್ಟಿದೆ. ವಾಲ್ಮೀಕಿಯ ಕೃತಿ ಅದು ಹುಟ್ಟಿದಂದು ಕವಿಕೃತಿಯಾಗಿತ್ತು, ಈಗ ಪ್ರಕೃತಿಯಾಗಿದೆ. ಭಾರತೀಯರ ಬಾಳುವೆಯ ಲೋಕದಲ್ಲಿ ಪರ್ವತ, ಅರಣ್ಯ, ಸಮುದ್ರ, ಆಕಾಶಗಳಿರುವಂತೆ ರಾಮಾಯಣವೂ ಇದೆ. ಅವುಗಳನ್ನು ಯಥಾಶಕ್ತಿಯಾಗಿ ಉಪಯೋಗಿಸಿಕೊಳ್ಳುವಂತೆ ರಾಮಾಯಣವನ್ನು ಉಪಯೋಗಿಸಿಕೊಳ್ಳಬಹುದು. ಆ ಪರ್ವತ ಬಂಡೆಗಳಿಂದ ಸಾಮರ್ಥ್ಯವಿರುವವರು ಯಾರು ಬೇಕಾದರೂ ಶಿಲಾಕೃತಿಗಳನ್ನು ಪಡೆಯಬಹುದು. ಆ ಅರಣ್ಯದ ಅಂಶದಿಂದ ಉದ್ಯಾನಗಳನ್ನು ರಚಿಸಬಹುದು. ಅಂತೂ ವಾಲ್ಮೀಕಿಯ ಕೃತಿ ಪ್ರಕೃತಿಯ ಮೂಲಭೂತ ವಸ್ತುಗಳಂತೆ, ಶಕ್ತಿಗಳಂತೆ ಅಪೌರುಷವಾಗಿ ಹೋಗಿದೆ. ಆದ್ದರಿಂದಲೇ ಅದಕ್ಕೆ 5ನೇ ವೇದದ ಪಟ್ಟವೂ ದೊರಕಿದೆ. ಆದ್ದರಿಂದಲೇ ತರುವಾಯ ಬಂದ ಮಹಾಕವಿಗಳು ಕೂಡ ಕೃತಿಚೌರ್ಯದ ಅಪವಾದ ಭೀತಿ ಲವಲೇಶವೂ ಇಲ್ಲದೆ ವಾಲ್ಮೀಕಿ ಸೃಷ್ಟಿಯನ್ನು ವಿನಿಯೋಗಿಸಿಕೊಂಡಿದ್ದಾರೆ. ಶಿಲ್ಪಕೃತಿಯನ್ನು ಮೆಚ್ಚಿ ಬಣ್ಣಿಸುವ ಪ್ರೇಕ್ಷಕರು ಅದಕ್ಕೆ ಶಿಲೆಯನ್ನು ದಯಾಪಾಲಿಸಿದ ಪರ್ವತೇಶ್ವರನನ್ನು ಮೆರೆಯುವಂತೆ ಆದಿಕವಿಯನ್ನು ಮರೆತರೆ ಅದರಲ್ಲಿ ಆಶ್ಚರ್ಯವೇನಿಲ್ಲ. ಅಷ್ಟರ ಮಟ್ಟಿಗೆ ಆದಿಕವಿ ತನ್ನ ಕೃತಿಯೊಳಗಡಗಿ ಅದರ ನಿಗೂಢ ಗರ್ಭಹರದಲ್ಲಿ ವಿಸ್ಮೃತಿ ಸಮಾಧಿಯಲ್ಲಿದ್ದಾನೆ. ವಾಲ್ಮೀಕದಿಂದ ಹೊರಬಂದಿದ್ದನಂತೆ ಆ ವ್ಯಾಧಕವಿ ಕೃತಿಯನ್ನು ರಚಿಸಿದ ಮೇಲೆ ಮತ್ತೆ ವಾಲ್ಮೀಕವಾಸಿಯಾಗಿದ್ದಾನೆ. ಅದೊಂದು ವಿಧಿಲೀಲೆ. ಕವಿಯ ಕೀರ್ತಿಯು ಕವಿಗೆ ಅಡ್ಡವಾಗುತ್ತದೆ. ಬೂದಿಯೇ ಬೆಂಕಿಗೆ ಮರೆಯಾಗುವಂತೆ ಪೂಜೆಯು ಒಮ್ಮೊಮ್ಮೆ ಪ್ರಚ್ಛನ್ನ ತಿರಸ್ಕಾರವಾಗುವುದುಂಟು. ಮಿಲ್ಟನನ್ನು ಸ್ತುತಿಸುತ್ತಿರುವವರ ಸಂಖ್ಯೆ ಏರಿದಂತೆಲ್ಲ ಅವನನ್ನು ಓದುವವರ ಸಂಖ್ಯೆ ಇಳಿಯುತ್ತದಂತೆ. ಹೊಗಳುವ 1000 ಮಂದಿಯಲ್ಲಿ ಒಬ್ಬನಾದರೂ ಪ್ಯಾರಡೈಸ್ ಲಾಸ್ಟ್ ಕಾವ್ಯವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡುತ್ತಾರೆಂದು ಹೇಳುವುದಕ್ಕೆ ಧೈರ್ಯ ಬರುವುದಿಲ್ಲವಂತೆ. ನಮ್ಮ ಆದಿಕವಿಗೂ ಆದಿ ಕಾವ್ಯಕ್ಕೂ ಅಥವಾ ಪೂಜೆ ತಕ್ಕ ಮಟ್ಟಿಗೆ ಆಗಿದೆ.
ಆದಿಕವಿಗೂ ಆದಿಕಾವ್ಯಕ್ಕೂ ನಾನಾ ವಿಧಗಳಿಂದ ನಾನಾ ಮುಖಗಳಿಂದ ಗೀರ್ವಾಣ ಭಾಷೆಯಲ್ಲಿ ಮಾತ್ರವಲ್ಲದೆ ದೇಶ ಭಾಷೆಗಳಲ್ಲಿಯೂ ಕೀರ್ತನೆ ದೊರೆಯುತ್ತಿದೆ. ಆ ಪೂಜೆಯಲ್ಲಿ ಬೇಕಾದಷ್ಟು ಉತ್ಸಾಹವಿರುತ್ತದೆ, ಬೀದಿಯ ಮೆರವಣಿಗೆಯಲ್ಲಿರುವಂತೆ. ಆದರೆ ರಾಮಾಯಣದಂತಹ ಪವಿತ್ರ ಪರ್ಣಶಾಲೆಯ ಸವೀಕ್ಷಣೆಯ ಯಾತ್ರೆಗೆ ಅವಶ್ಯಕವಾಗಿರಬೇಕಾದ ವಿರಾಮಶೀಲತೆ, ಕ್ರಮದೃಷ್ಟಿ, ವಿಚಾರ ಬುದ್ಧಿ ಇವುಗಳು ಸಾಕಾಗುವಷ್ಟು ಪ್ರಮಾಣದಲ್ಲಿಲ್ಲವೆಂದು ತೋರುತ್ತದೆ. ಮಹಾಕವಿಯ ಅಪೇಕ್ಷೆ ಬರೀ ಆರಾಧನೆಯಲ್ಲ, ಆತನಿಗೆ ಮಹದಾನಂದವೆಂದರೆ ತನ್ನ ಕೃತಿಯ ಪಕ್ವದಲ್ಲಿ ಬುದ್ಧಿಯುತವಾದ ಸಹೃದಯ ರಸಾನುಭೂತಿ. ರಾಮನಿಗೆ ಅವತಾರದ ಪಟ್ಟ ಕಟ್ಟಿದ ಮಾತ್ರದಿಂದಾಗಲಿ, ಆಂಜನೇಯರಿಗೆ ತುಪ್ಪದಾರತಿ ಎತ್ತಿದ ಮಾತ್ರದಿಂದಾಗಲಿ, ಅಥವಾ ಮಂದಿರದಲ್ಲಿರುವ ಸೀತಮ್ಮನವರ ವಿಗ್ರಹಕ್ಕೆ ಮುತ್ತಿನ ಹಾರ ಮಾಡಿಸಿ ಹಾಕಿದ ಮಾತ್ರದಿಂದಾಗಲಿ ಕವಿಯಾದ ವಾಲ್ಮೀಕಿಗೆ ಕೃತಿ ಸಾರ್ಥಕತೆಯುಂಟಾಗುವುದಿಲ್ಲ. ಅವನು ಅಂದು ಹಾಡಿದ ರಾಮಾಯಣವು ಇಂದು ಮತ್ತೊಮ್ಮೆ ನಮ್ಮಲ್ಲಿ ಮೂಡಿದ ಹೊರತು ಅವನಿಗೆ ಸಂಪೂರ್ಣ ತೃಪ್ತಿ ಇಲ್ಲ. ಏಕೆಂದರೆ ಕೃತಿಯು ರಸಸ್ವಾದನೆಯು ಕೃತಿರಚನೆಯಂತೆಯೇ ಒಂದು ಸೃಷ್ಟಿ ಕಾರ್ಯ. ಓದುವ ಅಥವಾ ಕೇಳುವ ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ರಾಮಾಯಣ ರಚನೆಯಾದರೇನೇ ವಾಲ್ಮೀಕಿಗೆ ತೃಪ್ತಿ. ಅದೇ ಆತನಿಗೆ ನಿಜವಾದ ಪೂಜೆ. ಅದಕ್ಕಿಂತ ಬೇರೆ ಕೀರ್ತಿ ಇಲ್ಲ. ಓದುವುದರಲ್ಲಿ ರಾಮಾಯಣದ ಪುನಃ ಸೃಷ್ಟಿಯಾಗಬೇಕು ಎಂದು ನಾನು ಹೇಳುತ್ತಿರುವುದು ಅಲಂಕಾರವೆಂದು ಖಂಡಿತವಾಗಿಯೂ ತಿಳಿಯಬಾರದು. ಅಲಂಕಾರವೇನೂ ಇಲ್ಲ, ವಾಸ್ತವವನ್ನೇ ವರ್ಣಿಸುತ್ತಿದ್ದೇನೆ. ಒಮ್ಮೆ ಆಗಿ ಹೋದ ಚರಿತ್ರೆ ಮತ್ತೆ ನಡೆಯಲಾರದು. ಆದರೆ ವಾಲ್ಮೀಕಿಯ ಮಹಾಕೃತಿ ಚರಿತ್ರೆಯಲ್ಲ, ಕಾವ್ಯ. ಕಾಲ ದೇಶಾತೀತವಾದುದರಿಂದ ನಿರಂತರವಾಗಿ ನಡೆಯುತ್ತಿರುವ ಶಾಶ್ವತ ಘಟನಾ ಪರಂಪರೆ. ಅಕ್ಬರನ ಆಳ್ವಿಕೆಯೊಡನೆ ಹನುಮಂತನ ಸಮುದ್ರಲಂಘನವನ್ನು ಚಾರಿತ್ರಕ್ಕೆ ಹೋಲಿಸಿದರೆ ಎಂಥ ಅವಿವೇಕವಾಗುತ್ತದೆ. ಒಂದು ಚರಿತ್ರೆ, ಮತ್ತೊಂದು ಕಾವ್ಯ. ಚರಿತ್ರೆ ಒಂದು ವೇಳೆ ಕವಿಯ ಅನುಭವವಾಗಿ ಕಾವ್ಯವಾಗಬಹುದು, ಆದರೆ ಕಾವ್ಯ ಚರಿತ್ರೆಯಾಗಲಾರದು. ಅದನ್ನು ಚರಿತ್ರೆ ಓದಿದಂತೆ ಓದಬಾರದು. ಹಾಗಾದರೆ ಹೇಗೆ ಓದಬೇಕು? ಏನು ಮಾಡಿದರೆ ವಾಲ್ಮೀಕಿಯ ಕೃತಿಗೆ ಸಾರ್ಥಕತೆ ಬರುತ್ತದೆ? ಆದಿಕವಿಯ ದರ್ಶನವನ್ನು ಹೇಗೆ ಗ್ರಹಿಸಬೇಕು? ರಾಮನನ್ನು ಅವತಾರವನ್ನಾಗಿ ಗ್ರಹಿಸಿ ಓದಬೇಕೇ, ಬೇಡವೇ? ಬೇಡವೆಂದರೆ ಮತ್ತೆ ಹೇಗೆ ತಿಳಿಯಬೇಕು? ಬೇಕು ಎಂದರೆ ಯಾವ ರೀತಿಯಲ್ಲಿ ಅವನನ್ನು ಅವತಾರವೆಂದು ಗ್ರಹಿಸಬೇಕು? ವಾಲ್ಮೀಕಿಯ ದಂಡಕಾರಣ್ಯದಲ್ಲಿ ದಾರಿ ತಪ್ಪದೆ ಹೇಗೆ ಸಂಚರಿಸಬೇಕು? ಅಲ್ಲಿ ನಿಜವಾದ ಮರವಾವುದು, ಬಂದಿಳಿಕೆ ಯಾವುದು, ಕೋಗಿಲೆ ಯಾವುದು, ಅದರಂತೆ ವೇಷ ಹಾಕಿಕೊಂಡಿರುವ ಅನ್ಯ ಪಕ್ಷಿ ಯಾವುದು? ಮಾಸ್ತಿಯವರ ಆದಿಕವಿ ವಾಲ್ಮೀಕಿಯನ್ನು ಓದಿದರೆ ಅಲ್ಲಿ ಉತ್ತಮನಾದ ಮಾರ್ಗದರ್ಶಿ ದೊರೆಯುತ್ತಾನೆ. ಆದಿಕವಿ ವಾಲ್ಮೀಕಿ ಬರಿಯ ವಿಮರ್ಶಾ ಗ್ರಂಥವಲ್ಲ, ಅದೊಂದು ರಸಕೃತಿ. ಕವಿಕೃತಿಯೇ ವಿಷಯವಾಗಿರುವ ಕವಿಕೃತಿ. ಆದ್ದರಿಂದ ಅದರ ಓದು ಬೇಸರವಾಗುವುದಿಲ್ಲ. ವಾಲ್ಮೀಕಿ ರಾಮಾಯಣಕ್ಕಾಗಿ ಮಾತ್ರವಲ್ಲ, ಅದಕ್ಕಾಗಿ ಅದನ್ನು ಓದಬೇಕು. ಎಚ್ಚರಿಕೆಯಿಂದ ಸಾವಧಾನವಾಗಿ ಓದಬೇಕು. ಅದು ಅವಸರದಿಂದ ಹೊದಳಿ ಬಂದ ಪುಸ್ತಕವಲ್ಲ. ಬಹುಕಾಲದ ಅಧ್ಯಯನ, ಅವಲೋಕನ, ಮನನ, ಧ್ಯಾನ, ತಪಸ್ಸುಗಳ ಪುಷ್ಪರೂಪವಾಗಿ ಫಲಿಸಿದೆ. ಕನ್ನಡಿಗರ ಸುದೈವದಿಂದ ಅದು ಕನ್ನಡದಲ್ಲಿ ಬಂದಿದೆ. ಲೋಕದ ಯಾವ ಉದ್ಧಾಮ ಸಾಹಿತ್ಯಕ್ಕಾದರೂ ಅದು ಶ್ರೇಷ್ಠರತ್ನವಾಗಬಹುದು ಅಂತ ವಿಮರ್ಶಾ ಗ್ರಂಥ. ಅಂತಹ ತಪಸ್ಸಿನ ಕೃತಿಯನ್ನು ಇತರ ಪುಸ್ತಕಗಳಂತೆ ಲಘುವಾಗಿ ಕಾಣುವುದು ಮತಿಗೌರವಕ್ಕೆ ಕುಂದು. ಈ ಸ್ವಲ್ಪಾವಕಾಶದ ಉಪನ್ಯಾಸದಲ್ಲಿ ಅದರ ಮಹತ್ತನ್ನು ತೋರಿಸುವುದು ಸಾಧ್ಯವಲ್ಲ. ಇಲ್ಲಿ ಆ ಪ್ರಯತ್ನಕ್ಕೆ ಕೈ ಹಾಕಿಯೂ ಇಲ್ಲ. ಹೆಬ್ಬಾಗಿಲೇ ತೆಗೆದಿರುವಾಗ ಬಾಗಿಲಲ್ಲಿ ನಿಂತುಕೊಂಡು ಒಣಗಳನ್ನು ಬಣ್ಣಿಸಿ ಕೇಳುವ ಗಾಂಪತನವೇಕೆ? ಕುತೂಹಲ ಕೆರಳಿದವರು ಒಳಹೊಕ್ಕು ಕಾಣಬಹುದು.
ಮಾಸ್ತಿಯವರು ದಂಡಕಾರಣ್ಯವನ್ನು ಉದ್ಯಾನವನ್ನಾಗಿ ಮಾಡಿಲ್ಲ. ಅಷ್ಟು ಅರಸಿಕರಲ್ಲ ಅವರು. ಅರಣ್ಯದ ಮಹತ್ತು, ಬೃಹತ್ತು, ಸಂಪತ್ತು, ವಿಪತ್ತುಗಳು ಉದ್ಯಾನಕ್ಕೆ ಎಂದೆಂದಿಗೂ ಬರಲಾರವು. ಆದರೆ ಅವರು ದಂಡಕಾರಣ್ಯಕ್ಕೆ ದಾರಿ ಕಡಿದಿದ್ದಾರೆ. ದರ್ಶನೀಯ ಸ್ಥಾನಗಳನ್ನು ಕೈಮರ ನೆಟ್ಟು ಸೂಚಿಸಿದ್ದಾರೆ. ರಾಮಾಯಣವೆಂಬುದು ದಂಡಕಾರಣ್ಯವೆಂದು ಹೆದರಬೇಡಿ. ಅತ್ರಿ ಅನಸೂಯೆಯರ ಆಶೀರ್ವಾದ ಪಡೆದ ರಾಮನಂತೆ ಮುಂದೆ ನುಗ್ಗಿ. ವಿರಾದ ರಾಕ್ಷಸನಂತೆ ಮೊದಲು ಕ್ಲಿಷ್ಟತೆ ಕಂಡರೂ ತರುವಾಯ ಆ ರಾಕ್ಷಸನ ಮೈಯಿಂದಲೇ ಗಂಧರ್ವನು ಮೂಡಿದಂತೆ ರಸಸ್ವಾದನೆಯ ಮಹಾನಂದವು, ಮಹದ್ವ್ಯಕ್ತಿ ಪರಿಚಯದ ಮಹಿಮೆಯು, ರಸಋಷಿ ವಾಲ್ಮೀಕಿಯ ದರ್ಶನ, ಕೃಪೆಯ ಮನಃಶಾಂತಿಯು ನಿಮ್ಮಲ್ಲಿ ಆವಿರ್ಭವಿಸುತ್ತವೆ ಎಂದು ಮನಗಾಡುವಂತೆ ಹೇಳಿದ್ದಾರೆ. ಅವರ ಶೈಲಿ, ಅವರ ವಿಚಾರ ಸರಣಿ, ಅವರ ಸೂಕ್ಷ್ಮ ಪರಿಶೀಲನೆ, ವಿಷಯ ಸಂಯೋಜನೆ, ವಾದ ಸೌಜನ್ಯ, ವ್ಯಾಖ್ಯಾನ ರಮಣೀಯತೆ, ಪಣಿಗಮನದಂತೆ ನುಣ್ಣಗೆ ಮುಂಬರಿಯುವ ಒಂದು ಉದ್ದೇಶದ, ಒಂದು ಆದರ್ಶದ ಕ್ರಮ ವಿನ್ಯಾಸ, ಇವುಗಳು ಎದುರಾಳಿಯ ಭಿನ್ನಾಭಿಪ್ರಾಯಗಳನ್ನು ಕೂಡ ಹೋಲಿಸಿ, ಒಪ್ಪಿಸಿ, ಮತ್ತೊಮ್ಮೆ ಪುಸಲಾಯಿಸಿ, ಒಮ್ಮೊಮ್ಮೆ ವಂಚಿಸಿಯೂ ತಮ್ಮ ದಾರಿಗೆ ಮುನ್ನುಗ್ಗುತ್ತವೆ. ಸೋತ ಎದುರಾಳಿಯು ಗೆದ್ದಂತೆ ನಲಿಯುತ್ತಾನೆ. ಮಾಸ್ತಿಯವರ ಮೋಹನ ಕಲೆಗೆ ಅವರ ಆದಿಕವಿ ವಾಲ್ಮೀಕಿಯು ಒಂದು ಹಿರಿಯ ಸಾಕ್ಷಿ. ಶ್ರೀಯುತರು ನನಗೆ ಬಹಳ ಹಿರಿಯರಾದರೂ ನನ್ನನ್ನು ಅಕ್ಕರೆಯ ಗೆಳೆಯನಂತೆ ಕಾಣುತ್ತಾರೆ. ಚಿಕ್ಕ ತಮ್ಮನಿಗೆ ತಂದುಕೊಡುವಂತೆ ಒಮ್ಮೊಮ್ಮೆ ಪೆಪ್ಪರ್ಮೆಂಟುಗಳನ್ನು ತಂದುಕೊಡುತ್ತಾರೆ. ನನಗೆ ಅವರಲ್ಲಿನ ಗೌರವ, ಸ್ನೇಹ, ಪ್ರೀತಿಗಳು ಮೌನದಿಂದ ಮಾತ್ರ ನಿವೇದಿತ. ಅವರ ಸಾಹಿತ್ಯ ಬಹಳ ದೊಡ್ಡದು. ಅವರು ಅದಕ್ಕಿಂತಲೂ ದೊಡ್ಡವರೆಂದು ನನ್ನ ಭಾವನೆ. ದುಂಬಿಯ ಉಸಿರಿಗೂ ವಿಕಂಪಿಸುವ ಹೂವಿನ ತುಟಿಯ ಜೇನು ಹನಿಯಂತೆ ಅವರ ಬಾಳು ಸುಸೂಕ್ಷ್ಮ, ಸುಕೋಮಲ, ಸುಮಧುರ, ಸುಸಂಸ್ಕೃತ ಎಂದು. ಸರ್ವವಿಧದಲ್ಲಿಯೂ ಹಾಗೇ ಇದ್ದ ಪವಿತ್ರ ಸ್ಮರಣೆಯ ಪರಮಪೂಜ್ಯ ದಿವಂಗತ ಶ್ರೀ ವೆಂಕಣ್ಣಯ್ಯನವರು ಹೇಳುತ್ತಿದ್ದರು, ಆ ಬಾಳು, ಆ ಉಸಿರು ಬಹುಕಾಲ ಬಾಳಲಿ. ನಮ್ಮೆಲ್ಲರಿಗೂ ಒಂದು ಆಶೀರ್ವಾದವಾಗಿ, ಆವೇಶವಾಗಿ, ಆದರ್ಶವಾಗಿ, ಅಕ್ಕರೆಯ ಆಶ್ರಯವಾಗಿ, ನಿರಾಶೆಯಲ್ಲಿ ಉತ್ಸಾಹವಾಗಿ, ಅತ್ಯುತ್ಸಾಹದಲ್ಲಿ ವಿವೇಕವಾಗಿ, ಅವಿವೇಕದ ಮಂದ ಸಮಯದಲ್ಲಿ ಹಿಂದುಳಿದ ಸನ್ಮತಿಯಾಗಿ ಆ ಬಾಳು, ಆ ಉಸಿರು ಬಹುಕಾಲ ನಮಗುಳಿಯುವಂತೆ ದೇವನು ದಯಗೈಯಲಿ. 1940 ಕೆ ವಿ ಪುಟ್ಟಪ್ಪ. ನಮಸ್ಕಾರ.